ಈ ಕರ್ಣನ್ ಮೇಲೆ ಸ್ಟ್ರಾಂಗ್ ಕೇಸ್ ಹಾಕಿದ್ರೆ ನಮಗೆ ಬರಬೇಕಾಗಿರೋ ಆಸ್ತಿನ ತಗೊಳಕ್ಕಾಗಲ್ವಾ? ರಿಮೆಂಬರ್ ದಿಸ್, ಕಾನೂನು ಪ್ರಕಾರ ಹೋದರೆ ನಮ್ಗೊಂದು ಬಿಡ್ಗ ಸಿಗಲ್ಲ. ಯಾಕಂದರೆ ಈ ಪ್ರಾಪರ್ಟಿ ಮೇಲೆ ಹಕ್ಕಿರೋದು ಕರ್ಣನ್ಗೆ ಮಾತ್ರ. ನಿನ್ನ ತಾತ ನಮ್ಗೆ ಯಾವ ಹಕ್ಕು ಉಳಿಸಿಲ್ಲ. ನಮ್ಮ ಹೊಟ್ಟೆಗೆ ಬಿಟ್ಟು ಹೋಗಿರೋದು ಜಸ್ಟ್ ಮಣ್ಣು. ಸುಮ್ಮನೆ ಕೋಟ್ ಅಲ್ಲದ್ರೆ ಚಪ್ಪಲಿ ಸವಿಯತ್ತೆ ಬಿಟ್ರೆ ಬೇರೆ ಏನೂ ಅಚೀವ್ ಆಗಲ್ಲ. ನಾವು ಹಿಡಿಬೇಕಿರೋ ದಾರಿನೇ ಬೇರೆ ಇದೆ. ತಾತ ಮಾಡಿರೋ ಕೆಲಸದಿಂದ ನಮ್ಮ ತಲೆನ ನಾವೇ ಚಚ್ಕೊಳ್ಳೋ ಥರ ಆಗಿದೆ. ಬರೀ ಪ್ಲಾನಿಂಗ್ ಮಾಡೋದ್ರಿಂದ ನಮ್ಮ ಲೈಫ್ ವೇಸ್ಟ್ ಆಗ್ತಿದೆ. ದಿಸ್ ಇಸ್ ಅಟರ್ ನಾನ್ಸೆನ್ಸ್. ಹಾಗಾದ್ರೆ ನಿನ್ನ ಹತ್ರ ಬೇರೆ ಪ್ಲಾನ್ ಇದೆಯಾ? ಇದ್ರೆ ಹೇಳು. ಇಲ್ಲ ತಾನೇ? ಹಾಗಿದ್ಮೇಲೆ ಅವಳೇನೋ ಮಾಸ್ಟರ್ ಪ್ಲಾನ್ ಮಾಡಿದಾಳೆ, ಸುಮ್ಮನೆ ಕೇಳಿಸ್ಕೊ. ಓಕೆ, ಹೇಳಿಯತ್ತೆ. ಈ ಕೋರ್ಟು ಕೇಸು ಅಂತ ಹೋಗೋ ಬದಲು ಪ್ಯಾಂಪರ್ ಮಾಡಬೇಕು. ಪ್ರೀತಿಯಿಂದ ಬೆನ್ಸವ್ರಿ ಕುತ್ತಿಗೆ ಕುಯ್ಬೇಕು. ಅಂದ್ರೆ ನೀನೇ ಇಂದ್ರ ನೀನೇ ಚಂದ್ರ ಅಂತ ಸೋಪ್ ಹಚ್ಚೋ ಟೆಕ್ನಿಕಾ? ಎಕ್ಸಾಕ್ಟ್ಲಿ. ಹುಲಿ ಹಿಡಿಯೋಕೆ ಬೋನಿನ ಒಳಗಡೆ ಮಾಂಸದ ತುಂಡು ಇಡಬೇಕೆ ಹೊರತು ಕೋಲ್ ತಗೊಂಡು ಹೊಡಿಬಾರ್ದು. ಆಗದು ನಮ್ಮನ್ನೇ ತಿಂದು ಹಾಕತ್ತೆ. ಅಪ್ಪ ಮಾಡಿರೋ ಆಸ್ತಿನ ಒಂದೊಂದಾಗೇ ಮಾರ್ತಾ ಹೋಗಬೇಕು. ಆ ಪರಿಸ್ಥಿತಿನ ನಾವೇ ಕ್ರಿಯೇಟ್ ಮಾಡಬೇಕು. ಆಸ್ತಿ ಮಾರೋದು ಕರ್ಣನ್ಗೆ ಅನಿವಾರ್ಯ ಆಗಬೇಕು. ಬರೋ ದುಡ್ಡು ನಮಗೆ ಕೊಡದೆ ಬೇರೆ ದಾರಿ ಇಲ್ಲದೆ ಇರೋ ಥರ ಆಗಬೇಕು. ಹಾಕಿ ಕಟ್ ಹಾಕಬೇಕು. ಸೊ ವಾಟ್ಸ್ ಯುವರ್ ನೆಕ್ಸ್ಟ್ ಮೂವ್? ಹೇಳ್ತೀನಿ. ಹೀಗಾಗಬೇಕು. ಸೂಪರ್ ಅತ್ತೆ, ಯು ಟೂ ಗುಡ್. ಅಂತೂ ಕರ್ಣ ರೋಡಿಗೆ ಬರೋದಂತೂ 100% ಗ್ಯಾರಂಟಿ. ಅಪ್ಪ ಚಾಪೆ ಕೆಳಗೆ ಹೋದ್ರು, ನಾವು ರಕ್ತದಲ್ಲಿ ಬರ್ತಿರೋ ರಂಗೋಲಿ ಕೆಳಗೆ ಹೋಗೋಣ. ಹೇಗಿದೆ? ನೀನು ಬಿಸಿ ರಕ್ತದ ಹುಡುಗಿ, ಇಡೀ ಜಗತ್ತನ್ನೇ ಗೆಲ್ತೀನಿ ಅನ್ನೋ ಹುಮ್ಮಸ್ಸಿರುತ್ತೆ. ಆದರೆ ನನ್ನ ಪರಿಸ್ಥಿತಿ ಹಾಗಲ್ಲ. ಚಿಕ್ಕ ವಯಸ್ಸಲ್ಲೇ ತುಂಬ ಕನಸುಗಳಿದ್ವು. ಎಲ್ಲ ಸಾಧಿಸ್ತೀನಿ ಅನ್ನೋ ಧೈರ್ಯ, ಹಠ ಎಲ್ಲ ಇತ್ತು. PUC ಓದಿದೆ, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾಡಿದೆ. ಆದರೆ ಮುಂದಕ್ಕೆ ಓದಬೇಕು, ಜಾಬ್ ಮಾಡಬೇಕು ಅನ್ನೋ ನನ್ನ ಆಸೆ ಈಡೇರಲೇ ಇಲ್ಲ. ಅಷ್ಟರಲ್ಲೇ ಮದುವೆ ಮಾಡಿಬಿಟ್ರು. ನನ್ನ ಕೊರಳಿಗೆ 3 ಗಂಟು ಬಿತ್ತು. ನನ್ನ ಕನಸುಗಳಿಗೆ ಬೇಡಿ ಬಿತ್ತು. ಅಮ್ಮ, ನೀವಿಷ್ಟೆಲ್ಲ ಓದ್ಕೊಂಡಿದ್ದೀರಂತ ನನಗೆ ಗೊತ್ತೇ ಇರಲಿಲ್ಲ. ನೀವೇನಾಗಬೇಕು ಅನ್ಕೊಂಡಿದ್ರಿ? ಹೇಳಿದ್ರೆ ನಗ್ತಿಯೇನೋ. ಆಗಿನ ಕಾಲದ ಹೆಣ್ಮಕ್ಳು ಯೋಚನೆ ಮಾಡಕ್ ಕೂಡ ಆಗದೆ ಇರೋಂಥ ಕನಸಾಗಿತ್ತು ನಂದು. ಅಮ್ಮ, ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ, ಪ್ಲೀಸ್ ಹೇಳಿ. ಪೈಲಟ್ ಆಗಬೇಕು ಅಂದ್ಕೊಂಡಿದ್ದೆ. ನನ್ನ ಜೀವನದ ದೊಡ್ಡ ಗುರಿಯಾಗಿತ್ತು ಅದು. ಈಗ ಮೇಲ್ಗಡೆ ಹಾರೋ ವಿಮಾನನ ನೋಡಿಕೊಂಡು ನಿಟ್ಟುಸಿರು ಬಿಡ್ತೀನಷ್ಟೆ. ನಿನ್ಗೂ ಇದು ಹುಚ್ಚು ಅನಿಸ್ತಿದೆ ಅಲ್ವಾ? ಯಾವ ಕನ್ಸಲ್ಲಿ ಹುಚ್ಚತಾನೆ ಇರಲ್ವೋ ಅದಕ್ಕೆ ಗೆಲ್ಲ ಯೋಗ್ಯತೆ ಇರಲ್ಲ. ನಿಮ್ಮ ಗುರಿ ಅದ್ಭುತವಾಗಿತ್ತು, ಆದರೆ ಸಪೋರ್ಟ್ ಸಿಗದೆ ಹೀಗಾಗಿದೆ ಅಷ್ಟೆ. ಮನ್ಸಿದ್ರೆ ಮಾರ್ಗ ಅಲ್ವಾ? ಯಾಕೀಗ್ಲೂ ನಿಮ್ಮ ಕನ್ಸನ್ನ ನನ್ಸ್ ಮಾಡ್ಕೋಬಾರ್ದು? ಇವಾಗ್ಲಾ? ಅದೆಲ್ಲ ಆಗದೆ ಇರೋ ಮಾತು ಬಿಡು. ಆಕಾಶಕ್ಕೆ ವಯಸ್ಸಿನ ಮಿತಿ ಇದೆಯಾ? ಇಲ್ಲ ತಾನೆ. ಹಾಗಿದ್ಮೇಲೆ ನಿಮ್ಮ ಕನ್ಸಿಗೆ ಯಾಕೆ ವಯಸ್ಸಿನ ಬೇಲಿ ಹಾಕಬೇಕು? ನಿಮ್ಮ ಆಸೆ ನೆರವೇರಿಸೋದಕ್ಕೆ ನಾನು ನಿಮ್ಮ ಜೊತೆಗೆ ಇರ್ತೀನಿ.
ನಾನೇನೋ ಸುಮ್ಮನೆ ಹೇಳ್ದೆ, ನೀನು ತಮಾಷೆ ಮಾಡ್ತಿದೀಯ ಅಲ್ವಾ? 2 ವೀಲರ್ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ ನನಗೆ. ಇನ್ನು ವಿಮಾನ ಓಡಿಸೋದೆಲ್ಲ ಮುಂದಿನ ಜನ್ಮದ ಮಾತಾಯ್ತು. 2 ವೀಲರೋ ಕಾರು ನಿಮ್ಮನ್ನ ಡ್ರೈವಿಂಗ್ ಸೀಟಲ್ಲಿ ಕೂರ್ಸೋದು ನನ್ನ ಜವಾಬ್ದಾರಿ. ಮನೆ ಕೆಲಸಕ್ಕಷ್ಟೇ ನಿಮ್ಮನ್ನ ನೀವು ಲಿಮಿಟ್ ಮಾಡ್ಕೋಬೇಡಿ. ನಿಮ್ಮದೇ ಆದಂಥ ಸ್ವತಂತ್ರವಾಗಿ ಐಡೆಂಟಿಟಿನ ಬೆಳೆಸ್ಕೊಳ್ಳಿ. ಹೀಗೆ ಮನೇಲಿ ನಡೀತಿರೋದೇ ಸಾಕು. ನನಗಿದ್ರಿಂದ ಇನ್ನೇನು ಬೇಡಪ್ಪ. ನನ್ನಿಂದ ನೆಮ್ಮದಿನೂ ಹಾಳಾಗಬಾರ್ದು. ನೆಮ್ಮದಿನ ಇದನ್ನ ನೀವು ನೆಮ್ಮದಿ ಅಂತೀರಾ? ಯಾರೋ ಮಾಡಿದ ತಪ್ಪಿಗೆ ಇನ್ಯಾರ್ದೋ ಸಿಟ್ಟಿಗೆ ನೀವು ಬಲಿ ಆಗ್ತಿದ್ದೀರಾ. ನೀವು ತಗ್ಗಿ ಬಗ್ಗಿ ಇರೋದಕ್ಕೆ ಮಾವ ನಿಮ್ಮನ್ನ ಹೀಗೆ ಕಂಟ್ರೋಲ್ ಮಾಡ್ತಿರೋದು. ಮುನ್ನುಗ್ಗಿ ಅಮ್ಮ, ಮಾತಾಡೋ ಧೈರ್ಯನ ನೀವು ಬೆಳೆಸ್ಕೋಬೇಕು. ನೀನು ಹೇಳ್ತಾ ಇರೋದೆಲ್ಲ ಸರಿ, ಆದರೆ ಅದು ನಿನ್ನ ಜನ್ರೇಷನ್ಗೆ ಮಾತ್ರ ಕರೆಕ್ಟು, ನನಗಲ್ಲ. ನಿಧಿ, ಆ ವಿಷಯ ಬಿಟ್ಟಾಕು. ಸುಮ್ಮನೆ ಮನಸ್ಸಲ್ಲಿ ಮಂಡಿಗೆ ತಿನ್ನೋವಾಗತ್ತಷ್ಟೆ. ಅಂದಾಗೆ ನೀನು ಕಣ್ಣಂಗೆ ಕ್ರೀಮ್ ಹಚ್ದ? ಕ್ರೀಮಾ? ಯಾಕೆ? ಅದಾ ಏನಿಲ್ಲ ಬಿಡು, ನಾನು ಕಾಫಿ ಮಾಡ್ಕೊಡ್ತೀನಿ. ನೀವು ಸುಮ್ಮನೆ ರೀ, ನಾನು ನಿಮಗೆ ಕಾಫಿ ಮಾಡ್ಕೊಡ್ತೀನಿ. ಇವಳಿಗೆ ಆ ವಿಷಯ ಹೇಳ್ದೇ ಇರೋದೇ ಒಳ್ಳೇದು, ಇಲ್ಲಾಂದ್ರೆ ಮತ್ತೆ ಅವ್ರ ಹತ್ರ ಹೋಗಿ ಗಲಾಟೆ ಮಾಡ್ತಾಳೆ. ನಿಧಿ, ನೀನನ್ನು ಸೊಸೆಯಾಗಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಈ ಜಾಗನ ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ದು, ಎಲ್ಲ ಡಾಕ್ಯುಮೆಂಟ್ಸ್ ಇದರಲ್ಲೇ ಇದೆ. ನೀವು ಒಂದ್ಸಲ ಚೆಕ್ ಮಾಡ್ಕೊಬಿಡಿ. ನಾನು ಹೇಳಿದಾಗೆ ನನಗೆ ಪ್ರಾಪರ್ಟಿ ಮಾರಕ್ಕೆ ಇಷ್ಟ ಇಲ್ಲ. ಇದನ್ನು ಅಡ ಇಟ್ಕೊಂಡು ದುಡ್ಡು ಅರೇಂಜ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಸರಿ, ನಾವೊಂದ್ಸರಿ ಎಲ್ಲ ಚೆಕ್ ಮಾಡಿ ಹೇಳ್ತೀವಿ. ಈ ಕೆಲಸ ತುಂಬ ಬೇಗ ಆಗಬೇಕು. ಇನ್ನೊಂದು 2 ಡೇಸಲ್ಲಿ ದುಡ್ಡು ಅರೇಂಜ್ ಮಾಡಿದ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಜಾಗ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿದೆ. ಇಷ್ಟು ಅರ್ಜೆಂಟ್ ಆದರೆ ಹೇಗೆ ಹೇಳಿ? ಮಾರ್ಕೆಟ್ ವ್ಯಾಲ್ಯೂನು ನೋಡಬೇಕಾಗುತ್ತೆ. ಅಂದಾಜು ನಿಮಗೆ ಎಷ್ಟು ಹಣ ಬೇಕಾಗ್ಬೋದು? ನೋಡಿ, ನಾನು ಇಷ್ಟೇ ಅಮೌಂಟ್ ಅಂತ ಕ್ಲಿಯರ್ಲಿ ಹೇಳಲ್ಲ, ಬಟ್ ಮಾರ್ಕೆಟ್ ವ್ಯಾಲ್ಯೂ ಏನು ಮ್ಯಾಕ್ಸಿಮಮ್ ಬರುತ್ತೋ ಅದು ಕೊಡಿಸಿ. ಯಾವುದೋ ಪ್ರಾಬ್ಲಮ್ ಸಿಗಾಕೋಗ್ಬಿಟ್ಟಿದ್ದೀನಿ, ನಂಗೆ ಅಮೌಂಟ್ ಕ್ವಿಕ್ಕಾಗಿ ಬೇಕಿತ್ತು. ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ನಾವು ಪಾರ್ಟಿ ಹತ್ರ ಮಾತಾಡಿ ಲೆಕ್ಕಾಚಾರ ಹಾಕಿ ಇದಕ್ಕೆ ಎಷ್ಟು ಲೋನ್ ಸಿಗುತ್ತೆ ಅಂತ ಫೋನ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು. ಕಾಲ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಓಕೆ, ಹೋಗಿ ಸರಿ, ನಾವಿಲ್ಲಿ ಬರ್ತೀನಿ. ನೋಡಪ್ಪ ಡಾಕ್ಟ್ರೆ, ಕರೆಕ್ಟಾಗಿ 1 ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ 150 ಕೋಟಿ ದುಡ್ಡನ್ನ ಬಡ್ಡಿನ ಚುಕ್ತಾ ಮಾಡಬೇಕು. ಸ್ಟಾಫ್ಗೆ ನೆಕ್ಸ್ಟ್ ಮಂತ್ ಸಂಬಳ ಕೊಡೋ ಪರಿಸ್ಥಿತಿನೂ ಇಲ್ಲ ಸರ್. ಖಂಡಿತ ಏನೋ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ.